ಪೊಲೀಸ್ ಧ್ವಜ ದಿನಾಚರಣೆ 2/4/2026 ಇದರ ಒಂದು ಇತಿಹಾಸ ಮತ್ತು ಉದ್ದೇಶ ನಾವು ನೋಡೋದಾದ್ರೆ ಪ್ರತಿ ವರ್ಷ ಏಪ್ರಿಲ್ 2 ನಾವು ಕರ್ನಾಟಕ ರಾಜ್ಯ ಪೊಲೀಸ್ ದಿನಾಚರಣೆಯನ್ನು ಏಪ್ರಿಲ್ 2 1965ರಲ್ಲಿ ಕರ್ನಾಟಕ ಪೊಲೀಸ್ ಪಡೆ ರಚನೆಯಾಗಿದ್ದು ಆ ನೆನಪಿಗಾಗಿ ನಾವು ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸ್ತೇವೆ. ಜೊತೆಗೆ ಇದರ ಇನ್ನೊಂದು ಉದ್ದೇಶ ಏನಂದ್ರೆ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ನಿವೃತ್ತ ಅಧಿಕಾರಿ ಸಿಬ್ಬಂದಿಗಳಿಗೆ ಒಂದು ಕಲ್ಯಾಣಕ್ಕಾಗಿ ಉತ್ತೇಜನ ನೀಡೋಕ್ಕೋಸ್ಕರ ಕೂಡ ಈ ಒಂದು ಪೊಲೀಸ್ ದಿನಾಚರಣೆಯನ್ನು ಕೂಡ ನಾವು ಆಚರಣೆ ಮಾಡ್ತೇವೆ. ಪ್ರತಿಯೊಬ್ಬ ಪೊಲೀಸ್ ಕೂಡ 25ರಿಂದ 30-35 ವರ್ಷಗಳ ತನಕ ನಿರಂತರ ಸೇವೆ ಸಲ್ಲಿಸುತ್ತಾರೆ. ಅವರ ಒಂದು ಅವಿಶ್ರಾಂತ ಒಂದು ಸೇವೆಯನ್ನು ನೆನೆಯುತ್ತಾ ಜೊತೆಗೆ ಅವರ ಕಲ್ಯಾಣಕ್ಕಾಗಿ ಏನು ನಾವು ಏಪ್ರಿಲ್ 2ರಂದು ಪೊಲೀಸ್ ಧ್ವಜ ದಿನಾಚರಣೆ ಆಚರಣೆ ಮಾಡಿ ಪೊಲೀಸ್ ಧ್ವಜಗಳನ್ನು ಮಾರಾಟ ಮಾಡ್ತೇವೆ. ಆ ಮಾರಾಟ ಮಾಡುವಂತಹ ಒಂದು ಹಣ ಸಂಗ್ರಹ ಮಾಡಿದ್ದಲ್ಲಿ 50% ಹಣವನ್ನು ನಾವು ಸೇವಾನಿರತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಕಲ್ಯಾಣ ನಿಧಿಗೆ ಹಾಗೂ 50% ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಕಲ್ಯಾಣ ನಿಧಿಗೆ ನಾವು ಉಪಯೋಗಿಸಲು ನೀಡ್ತೀವಿ. 3 ತಿಂಗಳಿಗೊಮ್ಮೆ ನಾವು BF ಮತ್ತು XBF ಮೀಟಿಂಗ್ಗಳನ್ನ ಮಾಡ್ತೀವಿ. 3 ತಿಂಗಳಿಗೊಮ್ಮೆ ನಾವು ಮಾಡಿದಂತ ಸಂದರ್ಭದಲ್ಲಿ ನಮಗೆ ಬರುವಂತಹ ರಿಕ್ವಿಸಿಷನ್ಗಳು ನೋಡಿದಂತ ಸಂದರ್ಭದಲ್ಲಿ ಪ್ರತಿ ವರ್ಷ ಗಣನೀಯವಾಗಿ ಹೆಚ್ಚಾಗ್ತಾನೆ ಹೋಗ್ತಿದೆ. ಅದು ಅವರ ಮೆಡಿಕಲ್ ರಿಲೇಟೆಡ್ ಟ್ರೀಟ್ಮೆಂಟ್ಗೆ ನಾವು ಕೊಡುವಂತಹ ಒಂದು ಧನ ಇರ್ಬೋದು, ಇಲ್ಲ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ನೀಡುವಂತಹ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಇರ್ಬೋದು. ಇವೆಲ್ಲನೂ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಿದೆ. ಆದ ಕಾರಣ ನಾವುಗಳು ಇನ್ನೂ ಹೆಚ್ಚಿನ ಒಂದು ಪೊಲೀಸ್ ಧ್ವಜ ಮಾರಾಟ ಮಾಡಿ ಹೆಚ್ಚಿನ ಹಣವನ್ನು ಸಂಗ್ರಹಿಸಿ ಅದನ್ನ ಮತ್ತೊಮ್ಮೆ ನಮ್ಗಳಿಗಾಗೇನೆ ಉಪಯೋಗಿಸಕ್ಕೆ ಅದನ್ನ ನಾವು ಎಲ್ಲಾ ರೀತಿಯಾದಂತ ಒಂದು ನಮ್ಮ ಕಡೆಯಿಂದ ಶ್ರಮವನ್ನು ಹಾಕ್ಬೇಕು. ಇದರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ಈ ದಿವಸ ಪೊಲೀಸ್ ಧ್ವಜ ದಿನಾಚರಣೆ 1963ರಲ್ಲಿ ಈ ಕರ್ನಾಟಕ ಪೊಲೀಸ್ ಆಕ್ಟ್ ಅದನ್ನ ರಚನೆ ಮಾಡಿದರು. ಅದು 1965 ಏಪ್ರಿಲ್ 2ರಂದು ಜಾರಿಗೆ ಬರ್ತದೆ. ಅದೇ ರೀತಿ ನಮ್ಮ ಪೊಲೀಸ್ ವಿವಿಧ ಪಂಗಡಗಳ ವಿವಿಧ ಸಂಘಟನೆಗಳ ಏನ್ ಪೊಲೀಸ್ ಸಂಘಟನೆ ಇದೆ ಅವರ ಮರು ವಿಂಗಡಣೆ ಆಗಿರುವಂತದ್ದು ಕೂಡ 1965ರಲ್ಲಿ. ಅದೆಲ್ಲದರ ಸವಿ ನೆನಪಿಗಾಗಿ ಮತ್ತು ಪೊಲೀಸರ ಸೇವೆ, ಅನನ್ಯ ಸೇವೆ ಮತ್ತು ತ್ಯಾಗದ ಸಂಕೇತವಾಗಿ ನಾವು 1984ರಿಂದ ಪೊಲೀಸ್ ಧ್ವಜ ದಿನಾಚರಣೆಯನ್ನ ಯಶಸ್ವಿಯಾಗಿ ಇನ್ನಿನವರೆಗೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾವು ಕರ್ತವ್ಯದಲ್ಲಿದ್ದಾಗ ಏನು ಸೇವೆಯನ್ನ ಮಾಡ್ತೇವೆ, ನಮ್ಮ ಕಾರ್ಯಬದ್ಧತೆಯನ್ನ ಮತ್ತೊಮ್ಮೆ ನೆನಪಿಸುವಂತಹ ದಿನ ಪೊಲೀಸ್ ಫ್ಲಾಗ್ ಡೇ. ನಾವೆಷ್ಟೇ ಕೆಲಸ ಮಾಡಿದ್ರು ಕೂಡ ಮತ್ತೆ ಏಪ್ರಿಲ್ 2ರಂದು ನಾವು ಯಾವ ರೀತಿ ಕೆಲಸವನ್ನ ಮಾಡಬೇಕು, ನಮ್ಮ ಸಂಘಟನೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಶಿಸ್ತಿನಿಂದ ನಾವು ಇರಬೇಕು, ಕಾರ್ಯತತ್ಪರರಾಗಬೇಕು, ಕಾರ್ಯಬದ್ಧತೆಯನ್ನು ನಾವು ಮೆರೆಸಬೇಕು ಅಂತ ಹೇಳಿ ಪುನಃ ನಮಗೆ ನೆನಪಿಸುವಂತಹ ದಿನ ಪೊಲೀಸ್ ಫ್ಲಾಗ್ ಡೇ. ಹಾಗಾಗಿ ಈ ದಿವಸ ನಮ್ಮ ಪೊಲೀಸರು ಮತ್ತು ಸಾರ್ವಜನಿಕರ ಮಧ್ಯೆ ನಮ್ಮ ಸಂಬಂಧ ಮತ್ತು ವಿಶ್ವಾಸವನ್ನ ಬಲಗೊಳಿಸುವಂತಹ ಮತ್ತೊಂದು ದಿನ ಈ ಪೊಲೀಸ್ ಫ್ಲಾಗ್ ಡೇ. ಬಹುಶಃ ಅನೇಕ ಕೆಲಸಗಳ ಮಧ್ಯೆ ನಮಗೆ ಇವತ್ತು ಪೊಲೀಸ್ ವೃತ್ತಿ ಒಂದು ಸವಾಲಾಗಿದೆ. ನಮಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದಿರಲಿ, ಸಂಚಾರ ನಿಯಂತ್ರಣ ಮಾಡುವಂಥದ್ದಿರಲಿ, ಹಾಗೆ ನಮಗೆ ಇರುವಂತಹ ತಂತ್ರಜ್ಞಾನದ ಸಂಪನ್ಮೂಲದ ಕೊರತೆಯ ಜೊತೆಗೆ ಸಿಬ್ಬಂದಿಗಳ ಕೊರತೆಯ ಕೂಡ ನಾವು ಬಹಳ ಅನುಭವಿಸ್ತಾ ಇದ್ದೇವೆ. ಬಹಳ ಮುಖ್ಯವಾದ ಸಮಸ್ಯೆ ಅಂದ್ರೆ ನಮ್ಮ ಪೊಲೀಸ್ನವರಿಗೆ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರ ಅಪನಂಬಿಕೆ. ನಾವು ಎಷ್ಟೇ ಕೆಲಸ ಮಾಡಿದ್ರು ಸಹ, ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದ್ರು ಕೂಡ ಕೊನೆಗೆ ಸಾರ್ವಜನಿಕರು ಅಪನಂಬಿಕೆಯನ್ನು ನಮ್ಮನ್ನು ನೋಡುವಂತಹ ಒಂದು ದೃಷ್ಟಿ ಇನ್ನು ಬದಲಾಗಲೇ ಇಲ್ಲ. ಯಾಕೆಂತಂದ್ರೆ ನಮ್ಮಲ್ಲಿ ಒಬ್ಬೊಬ್ರು ಮಾಡುವಂತಹ ಅಚಾತುರ್ಯ ಕಾರ್ಯಗಳು ಅಥವಾ ಸಣ್ಣ ಪುಟ್ಟ ತಪ್ಪುಗಳನ್ನೇ ಅದನ್ನೇ ದೊಡ್ಡದಾಗಿ ಮಾಡಿ ನಾವು ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನು ಕೂಡ, ಪ್ರಶಂಸನೆಗೆ ಯೋಗ್ಯವಾದಂತಹ ಕೆಲಸಗಳನ್ನು ಕೂಡ ಮರೆಮಾಚುವಂತಹ ದಿನಗಳು ಜಾಸ್ತಿ ಆಗ್ತಾ ಇದೆ. ನಾವು ಕೂಡ ಬೇರೆ ಬೇರೆ ಇಲಾಖೆಯ ಕಾರ್ಯವೈಖರಿಯನ್ನು ನೋಡಿದ್ದೇವೆ. ಒಂದು ಸಾರಿ ಇಲಾಖೆಯಿಂದ ನಿವೃತ್ತಿ ಆದ ಮೇಲೆ ಬೇರೆ ಇಲಾಖೆಯಲ್ಲಿ ಅವರನ್ನ ಕರೆಸಿ ಅವರಿಗೆ ಸನ್ಮಾನಿಸುವಂತಹದ್ದು ಅಥವಾ ಅವರ ಕ್ಷೇಮ ಸಮಾಚಾರವನ್ನ ವಿಚಾರ ಮಾಡುವಂತಹದ್ದು ಅತಿ ವಿರಳ. ಆದ್ರೆ ನಮ್ಮ ಪೊಲೀಸ್ ಇಲಾಖೆ ನಾವು ನಿವೃತ್ತಿ ಆದ ನಂತರವೂ ಸಹ, ನಿವೃತ್ತಿ ಆಗುವುದಕ್ಕಿಂತ ಮುನ್ನ ನಮಗೇನು ಸವಲತ್ತುಗಳಿದಾವೆ ಅಥವಾ ನಮ್ಮನ್ನ ಯಾವ ರೀತಿ ವಿಶೇಷ ಪ್ರೀತಿ ಆಧಾರಗಳಿಂದ ನೋಡ್ತಾರೆ, ಅದೇ ರೀತಿ ನಮ್ಮ
ನಿವೃತ್ತಿ ನಂತರವೂ ಕೂಡ ನಮ್ಮ ಇಲಾಖೆ ನಮ್ಮ ಬೆನ್ನ ಹಿಂದಿಗೆ ನಿಂತಿರ್ತದೆ. ಮತ್ತೆ ನಮಗೆ ಒಂದು ಮನೋಸ್ಥೈರ್ಯ, ನಮಗೆ ಆತ್ಮ ಒಂದು ರಕ್ಷಣೆ ಅಂದ್ರೆ ನಮ್ಮ ವೈಯಕ್ತಿಕವಾಗಿ ನೈತಿಕತೆ ನಮಗೆ ಮೂಡುವಂತಹ ಕಾರ್ಯವನ್ನ ಇಲಾಖೆ ಕೈಗೊಂಡಿದೆ. ಇಂದಿನ ಕಾರ್ಯಕ್ರಮಕ್ಕೆ ನನಗೆ ಬರಲು ಬಂದು ನಿಮ್ಮೊಂದಿಗೆ ನಾನು ಸುಮಾರು 10 ತಿಂಗಳ ಹಿಂದೆ ನಿವೃತ್ತಿ ಆಗಿದ್ದೇನೆ. ನಿವೃತ್ತಿ ಆದ ನಂತರ ಪೊಲೀಸ್ ಕಾರ್ಯಕ್ರಮದ ಮೊದಲು ನಾನು ಭಾಗವಹಿಸಿದ್ದೇನೆ. ಬಹುಶಃ ಎಲ್ಲೋ ನನಗೆ ನಮ್ಮ ಮನೆಯಲ್ಲಿ ಒಂದು ಇರುವಂತಹ ಅನುಭವ. ಯಾಕೆಂತಂದ್ರೆ ನಾವು ಪೊಲೀಸ್ ಇದರಲ್ಲಿ ನಮ್ಮ ಬ್ಲಡ್ ಅಲ್ಲೇ ಪೊಲೀಸ್ ಇರುವಂತಹದ್ದು. ಹಾಗಾಗಿ ಇಂತಹ ಕಾರ್ಯಕ್ರಮಗಳಿಗೆ ಬರುವ ಸಂಭ್ರಮ ಮತ್ತೆ ಸಡಗರ ಬಹುಶಃ ನಮ್ಮದು ಯಾವುದೇ ಕಾರ್ಯಕ್ರಮಗಳಿಗೆ ಹೋದಾಗ ಇರೋದಿಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.